ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಚಾನಲ್. ನೋಡಿ, ನಾನಿವತ್ತು ಆಲೂ ಮತ್ತು ರಾಜ್ಮಾ ಮಿಕ್ಸ್ ಮಸಾಲ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಚಿಕ್ಕ ಬೌಲ್ ರಾಜ್ಮಾ ಹಸಿ ಕಾಳು ಇರ್ತು, ಅದು ತಂದಿದ್ದರೆ ಒಣಗಿದ್ದೆಲ್ಲ ಹಸಿ ಕಾಳೆ ಸುಲಿದಿದ್ದು. ಆಮೇಲೆ 2 ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದೀನಿ. ನೋಡಿ, ಅದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ನೋಡಿ, ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಇದು ಬೇರೆ ಬೇರೆ ಮಾಡಿದೆ ಎರಡೂ. ಈಗ ಆಲೂಗಡ್ಡೆ ಸಣ್ಣಗೆ ಹೆಚ್ಕೋಬೇಕು. ಕಲರ್ ಹಾಗಾಗಿದೆ ರಾಜ್ಮಾ ಜೊತೆ ಹಾಕಿದ್ರಿಂದ. ನೋಡಿ, ಆಯಿಲ್ ಹಾಕ್ತೀನಿ 1 ಟೇಬಲ್ ಸ್ಪೂನ್. ಈಗ ಒಗ್ಗರಣೆ ಕೊಡಬೇಕು. ಅದಕ್ಕೆ ಬರೀ ಜೀರಿಗೆ ಮಾತ್ರ ಹಾಕ್ತೀನಿ ಒಗ್ಗರಣೆಗೆ. ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಜೀರಿಗೆ ಮಾತ್ರ ಹಾಕಬೇಕು. ನೋಡಿ, ಜೀರಿಗೆ ಚಟಪಟ ಅನ್ನುವಾಗ ಕರಿಬೇವು ಹಾಕ್ಕೊಳ್ತೀನಿ. ನೋಡಿ, ಇವೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಬೇರೆ ಬೇರೆ ಮಾಡಿ ಆಲೂಗಡ್ಡೆ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಒಂದು ದೊಡ್ಡ ಟೊಮಾಟೊ, ಒಂದು ದೊಡ್ಡ ಈರುಳ್ಳಿ, ಕರಿಬೇವು ಎಲ್ಲ ರೆಡಿ ಇದೆ. ಈ ಕರಿಬೇವು ಹಾಕ್ತೀನಿ ನೋಡಿ. ನಂತರ ಈರುಳ್ಳಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲಿಗೆ ಹಾಕಿದ್ರೆ ನಡೆಯುತ್ತೆ. ಈರುಳ್ಳಿ ಹಾಕಿದ ಮೇಲಾದರೂ ಹಾಕ್ಬೋದು. ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು. ನೋಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ 3 ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಕಲರು. ಇದಕ್ಕೆ ಉಪ್ಪು, ಖಾರ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕಬೇಕು. ನಂತರ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಬೇಕು. ನೋಡಿ, ಟೊಮೆಟೊ ಒಂದು ದೊಡ್ಡದು ಹೆಚ್ಚಿಟ್ಕೊಂಡಿದ್ದೆ. ಟೊಮೆಟೊ ಹಾಕಿದರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ. ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸಾಲ್ಟ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ನಂತರ 1 ಸ್ಪೂನ್ ಧನಿಯಾ ಪೌಡರು, ಚಿಕ್ಕ ಸ್ಪೂನಿಂದ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಂತರ ಲಾಸ್ಟಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೇಕು. ನೋಡಿ, ಗರಂ ಮಸಾಲ ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪನೇ ಹಾಕ್ಕೊಂಡೆ ನಾನು ಖಾರದ ಪೌಡರು, ಏಕೆಂದರೆ ಜಾಸ್ತಿ ಖಾರ ತಿನ್ನಲ್ವಲ್ಲ, ಅದಕ್ಕೋಸ್ಕರ. ನೋಡಿ, ನೀರು ತೆಗೆದಿಟ್ಕೊಂಡಿದ್ನಲ್ಲ ರಾಜ್ಮಾ ನೀರು, ಅದನ್ನೇ ಹಾಕಿದ್ದೀನಿ. ಬೇರೆ ಹಾಕೋ ಅವಶ್ಯಕತೆ ಏನಿಲ್ಲ. ಈ ಕಾಳಲ್ಲಿ ತುಂಬ ಶಕ್ತಿ ಇದೆ, ಪ್ರೋಟೀನ್ ಎಲ್ಲ ಅಂಶ ಜಾಸ್ತಿ ಇರುತ್ತೆ. ಎಲ್ಲರೂ ಮಕ್ಕಳಿಗೆ ಕೂಡ ಕೊಡಿ, ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ರಾಜ್ಮಾ ಒಂದು ಬೌಲ್, ಚಿಕ್ಕ ಬೌಲಿಂದ ಒಂದು ಬೌಲು, ಒಂದು 200 ಗ್ರಾಮ್ ಅಂದ್ಕೊಳ್ಳಿ. 2 ಆಲೂಗಡ್ಡೆ ಹಾಕಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕುದಿಯುತ್ತಲ್ಲ, ಚೆನ್ನಾಗಿ ಕುದ್ಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ರಾಜ್ಮಾ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಟೊಮಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ, ಬೆಂದಿರುತ್ತೆ ಚೆನ್ನಾಗಿ. ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಾಕ್ಕೊಳ್ತೀನಿ, ಆಮೇಲೆ ಹಾಕ್ಕೊಳ್ತೀನಿ ನಂತರದಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ ಇದಕ್ಕೆ ರಾಜ್ಮಾ ಮಿಕ್ಸ್ ಮಾಡಿದ್ದೀನಿ. ನಂತರ ಆಲೂಗಡ್ಡೆ ಕೂಡ ಮಿಕ್ಸ್ ಮಾಡಬೇಕು. ಇದಕ್ಕೆ ಯಾವುದೇ ರುಬ್ಬಿ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಮಸಾಲ ಹಾಕಿ ಮಾಡಿದ್ದೀನಿ. ನೋಡಿ ಆಲೂಗಡ್ಡೆ ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚಪಾತಿಗೂ ನಡೆಯುತ್ತೆ, ಪೂರಿಗೂ ನಡೆಯುತ್ತೆ. ಪೂರಿಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ರೈಸ್ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ. ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದವರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೋಡಿ ತುಂಬ ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಚಪಾತಿ ಜೊತೆಗೆ ತಿಂದೆ. ಚಪಾತಿ, ರಾಜ್ಮಾ, ಆಲೂ ಮಸಾಲ ಕರಿ ಮತ್ತು ಚೌಳಿಕಾಯಿ ಪಲ್ಯ. ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿರಬೇಕು, ಸ್ವಲ್ಪ ಕ್ಯಾರೆಟ್ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ. 2 ಚಪಾತಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ರಾಜ್ಮಾ ಜೊತೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ವಿಡಿಯೋನ ನೋಡ್ತಾ ಇರಿ. ಸಿಂಪಲ್ಲಾಗಿರೋ ರೆಸಿಪಿನೇ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.